ಕಾಶ್ಮೀರ. ಈ ನೆಕ್ಸ್ಟ್ ವಿಡಿಯೋ ಬರ್ತದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಯಾವ ಒಂದು ಟೂರ್ ಬಗ್ಗೆ, ಯಾವ ಒಂದು ಟ್ರಿಪ್ ಬಗ್ಗೆ, ಯಾವ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಬೇಕಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದವ್ರಿಗೂ ಶೇರ್ ಮಾಡಿರಿ. ನಾ ಏನಾದರೂ ಹೆಚ್ಚ ಕಡಿಮೆ ಮಾತಾಡಿದಂದ್ರೆ ನಮ್ಗೆ ಕ್ಷಮಿಸ್ರಿ ಸ್ನೇಹಿತರೆ. ಯಾಕಂತಂದ್ರೆ ಇನ್ನು ನಾನು ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾ ಈ ರೀತಿ ಕುತ್ಕೊಂಡು ಯಾವತ್ತೂ ಮಾತಾಡಿಲ್ಲ. ಈ ರೀತಿ ಕುತ್ಕೊಂಡು ಯಾಕೆ ಮಾತಾಡಕತ್ತೀನಿ ಅಂತಂದ್ರೆ, ನಾನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋದ ಬಳಿಕ ನಂದು ರೂಟ್ ಮ್ಯಾಪ ಮತ್ತು ಬಜೆಟಿನ ಭಾಳ ಪ್ರಾಬ್ಲಮ್ ಅಂತದ. ಯಾಕಂದ್ರೆ ಅಲ್ಲಿ ಅಂತ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ. ನನಗೆ ಪಕ್ಕ ಹಿಂದಿ ಬರಲ್ಲ, ಪಕ್ಕ ಇಂಗ್ಲೀಷ್ ಬರಲ್ಲ, ಬರೋದು ಒಂದೇ ಅಚ್ಚ ಕನ್ನಡ. ಅಂದ್ರೂ ಹಾಗೋ ಹೀಗೋ ಮ್ಯಾನೇಜ್ ಮಾಡಿ ಬಂದ. ಅದೇ ರೀತಿ ನನ್ನ ಥರನೇ ಬಹಳಷ್ಟು ಜನ ಇರ್ತಾರೆ. ಅವರಿಗೂ ನನ್ನ ಥರನೇ ತಿರುಗಾಡ್ಬೇಕು ಅನ್ನೋದು, ನನ್ನ ಥರನೇ ಓಡಾಡ್ಬೇಕು ಅನ್ನೋದು. ಮಿಡಲ್ ಕ್ಲಾಸ್ ಹುಡುಗರು ಭಾಳ ಕನಸಾಗಿರ್ತದೆ. ಲಡಾಖ್ ಹೋಗೋದು, ಕೇದಾರ್ನಾಥ್ ಹೋಗೋದು, ಜಮ್ಮು ಕಾಶ್ಮೀರ ತಿರುಗಾಡೋದು, ಅಯೋಧ್ಯೆ ಹೋಗೋದು, ಪ್ರಯಾಗ್ರಾಜ್ ಹೋಗೋದು. ನಾನು ಇದನ್ನೇ ಒಂದು ಥಿಂಕ್ ಮಾಡ್ಕೊಂಡು ನಾನು ಟ್ರೇನ್ದ ಬರೋ ಟೈಮಿಗೆ ಈ ಒಂದು ಥಿಂಕ್ ಬಂತು. ನನ್ನ ಥರನೇ ಅದು ಎಷ್ಟೋ ಜನ ಕೂತಿರ್ತಾರಲ್ಲಪ್ಪ ಪ್ಲ್ಯಾನ್ ಇರಲಾರ್ದೆ. ನಾನು ಸ್ವಲ್ಪ ಪ್ಲ್ಯಾನ್ ಕೊಟ್ಟೆ ಅಂದ್ರೆ ಅವ್ರಿಗೆ ಧೈರ್ಯ ಬರ್ಬೋದಲ್ಲ, ನಮ್ಮ ಹತ್ರ ಪ್ಲ್ಯಾನ್ ಐತೆ, ನಾವು ಈ ರೀತಿ ಹೋಗಿ ರೀಚ್ ಆಗ್ಬೋದಲ್ಲ ಅಂತ ಅನ್ನೋದು ಅಂದ್ಕೊಂಡು ನಾನು ಟ್ರಾವೆಲ್ 360 ಅನ್ನೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಅದೇ ಇರ್ತದೆ ಸ್ನೇಹಿತರೆ.